ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ರಿಕ್ವೆಸ್ಟಿನ ಮೇರೆಗೆ ಈ ಒಂದು ವಿಡಿಯೋನ ಇವತ್ತು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಈ ವಿಡಿಯೋ ನಾಳೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಈ ಒಂದು ವಿಡಿಯೋ ಕ್ವಶನ್ ನಂಬರ್ 32, ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 32 B ಆಗಿರುತ್ತೆ, ನೆನಪಿರಲಿ. 32B ರೆಕ್ಟಿಫೈ ದಿ ಎರರ್ಸ್ ಅಂತ ಇದೆ. ಅಂದರೆ ಕೊಟ್ಟಿರೋದು ತಪ್ಪನ್ನು ಕೊಟ್ಟಿರ್ತಾರೆ, ಅದನ್ನು ಎರರ್ ಅಂದರೆ ತಪ್ಪು ಕೊಟ್ಟಿರ್ತಾರೆ, ರೆಕ್ಟಿಫೈ ಅಂದರೆ ಸರಿ ಮಾಡಿ ಬರೆಯಿರಿ. ಫಾಲೋಯಿಂಗ್ ಸೆಂಟೆನ್ಸ್ ಅಂದರೆ ಕೆಳಗಡೆ ಇರುವಂಥದ್ದು. ಇದು ರೀರೈಟ್ ಅಂತ ಹೇಳಿದರೆ ಸಂಪೂರ್ಣವಾದ ಆನ್ಸರನ್ನು ಮತ್ತೆ ನೀವು ಕರೆಕ್ಟ್ ಮಾಡಿ ಇಲ್ಲಿ ಬರೀಬೇಕಾಗತ್ತೆ. ಇವೆಲ್ಲ ತೆಗೆದುಕೊಂಡಿರುವ ಇಲ್ಲಿ ಪ್ರಶ್ನೆಗಳು ಸ್ವಲ್ಪ ಕೆಳಗಡೆ ತಳಿ. ಇಲ್ಲಿ ಕಾಣುತ್ತಿರುವ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 99% ಆಯಿತಾ, ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದೇ ಇಲ್ಲಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಒಂದೊಂದನ್ನೇ ಎಲ್ಲ ವೆರೈಟೀಸ್ಗಳು ಈ ಒಂದು 10 ಕ್ವಶನಲ್ಲಿಯೇ ನಾನು ಇಲ್ಲಿ ಟ್ರೈ ಮಾಡಿದ್ದೇನೆ ತಂದು ನಿಮಗೆ ಕೊಡಲಿಕ್ಕೆ. ಎನಿಹು, ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಡೋಂಟ್ ಮಿಸ್ ಮೈ ವಿಡಿಯೋಸ್. ಈ 2 ದಿನಗಳಲ್ಲಿ ಹಾಕಿದಂಥ ಒಂದು ವಿಡಿಯೋ ಮಿಸ್ ಮಾಡಬೇಡಿ. ಜಾಸ್ತಿ ಸಮಯ ತಗೊಂಡಿಲ್ಲ ಸರ್, ಆಯಿತಾ? ಬನ್ನಿ ಸರ್, ಒಂದೊಂದಾಗಿ ಈಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹೌದಲ್ವಾ? ಸಾಲ್ವ್ ಮಾಡೋಣಲ್ವಾ? ನೋಡಿ, ಹಿ ಈಸ್ ಅ ಆನೆಸ್ಟ್ ಮ್ಯಾನ್ ಅಂತ ಇದೆ. ಇಲ್ಲಿ ನಿಮಗೆ ಏನು ತಪ್ಪಿದೆ ಅಂತ ಕಂಡುಹಿಡಬೇಕು. ನೀವೇನು ಮಾಡ್ತಾಯಿದ್ದೀರಾ ಬಹಳ ಜನ ಅಂತ ಹೇಳಿದರೆ, ಇದನ್ನು ಸೂಪರ್ಲೇಟಿವ್ ಡಿಗ್ರಿ ಅಂತ ತಾವುಗಳು ತಿಳ್ಕೊತಾ ಇದ್ದೀರಾ ಇಲ್ಲಿ. ಹಾಗಾಗಿ ಎ ಜಾಗದಲ್ಲಿ ತಾವುಗಳು ದಿ ಅಂತ ಬರಿತಾ ಇದ್ದೀರಾ. ಇದು ತಪ್ಪು. ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಆ್ಯನ್ ಈಸ್ ದ ರೈಟ್ ಆನ್ಸರ್. ರೀಸನ್, ಹೆಚ್ಚು ಲೆಟರ್ ಇದೆ ಅಲ್ವಾ, ಅದು ಸೈಲೆಂಟ್ ಆಗುತ್ತೆ. ನಿಮಗೆ ಪ್ರತಿಯೊಂದು ರೀಸನ್ ಕೊಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಹಿ ಈಸ್ ಎ ಹಾನೆಸ್ಟ್ ಮ್ಯಾನ್ ಅಂತ ಕೊಟ್ಟಿದ್ದೀನಿ. ನಾಳೆ ನಿಮ್ಮ ಎಕ್ಸಾಮಲ್ಲಿ ಇಲ್ಲಿ ಇಸ್ಲಾಂ ಈಸ್ ಎ ಆನೆಸ್ಟ್ ಮ್ಯಾನ್ ಅಂತ ಬರ್ಬೋದು, ಅಥವಾ ರವಿ ಈಸ್ ಎ ಆನೆಸ್ಟ್ ಮ್ಯಾನ್ ಅಂತ ಬರ್ಬೋದು. ಏನಾದರೂ ಬರಲಿ ಸೆಂಟೆನ್ಸು, ತಾವುಗಳು ಬರಿಬೇಕಾಗಿರೋ ಉತ್ತರ ಏನು ಅದನ್ನು ಇಲ್ಲಿ ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ಎಕ್ಸಾಮಲ್ಲಿ ಬರಿಬೇಕು. ಹಿ ಅಂತ ಹಾಕಿ ಈಸ್, ಆ್ಯನ್ ಅಂತ ಹಾಕಬೇಕು. ಹಾನೆಸ್ಟ್ ಇದು ತಪ್ಪು, ಆನೆಸ್ಟ್ ಅಂತ ಹೇಳಬೇಕು, ಆಯಿತಾ? ಹೆಚ್ ಸೈಲೆಂಟ್. ಇದು ನಿಮ್ಮ ಸರಿಯಾದ ಉತ್ತರ ಆಗತ್ತೆ. ಆವಾಗ ನಿಮ್ಮ ವ್ಯಾಲ್ಯುವೇಟ್ರು ಖುಷಿಯಾಗಿ ಈ ರೀತಿ ಹಾಕಿ 1 ಅಂಕವನ್ನು ಕ್ರೆಡಿಟ್ ಮಾಡ್ತಾರೆ. ಕ್ಲಿಯರ್ ಆಲ್ ಆಫ್ ಯು? ಹೌದಲ್ವಾ? ಹಾಗಿದ್ರೆ ಸೆಕೆಂಡ್ ಟೈಪನ್ನು ನೋಡೋಣ. ಈಗ ನಾವು ಒಂದು ಆರ್ಟಿಕಲನ್ನು ನೋಡಿದ್ವಿ, ಈಗ ಬೇರೆಯ ವೆರೈಟಿ ಎರರ್ ಫೈಂಡಿಂಗನ್ನು ನೋಡೋಣ, ಆಯಿತಾ? ಕ್ವಶನ್ ನಂಬರ್ 32 B ಆಗಿರುತ್ತೆ. ಹಿ ಈಸ್ ಎಲ್ಡರ್ ದ್ಯಾನ್ ಮೀ. ಇದು ನನ್ನ ಇಂಗ್ಲೀಷು, ಇದು ನಿಮ್ಮ ಇಂಗ್ಲೀಷು, ಎಲ್ಲರ ಇಂಗ್ಲೀಷು ಹೀಗೆ ಇದೆ. ಆದರೆ ಇದು ತಪ್ಪು. ನೋಡಿ, ಹಿ ಈಸ್ ಎಲ್ಡರ್ ದ್ಯಾನ್ ಮೀ ಅಂತ ಇದೆ ಅಲ್ವಾ? ಇದರಲ್ಲಿ ಏನು ತಪ್ಪು ಅಂತ ಇಡೀ ದಿನ ಹುಡುಕಿದ್ರೂ ಸಿಗದೇ ಇಲ್ಲ. ಇಲ್ಲಿ ಏನು ತಪ್ಪಿದೆ ಅಂತ ಹೇಳಿದರೆ ಪ್ರೀತಿಯ ಮಕ್ಕಳೇ, ದ್ಯಾನ್ ಅಂತ ಇದೆ ಅಲ್ವಾ, ಇದು ತಪ್ಪಾಗತ್ತೆ, ಆಯಿತಾ? ಹಾಗಿದ್ರೆ ಸರಿಯಾದ ಉತ್ತರ ಬರೀತೀನಿ ನೋಡಿ. ಹಿ ಈಸ್ ಎಲ್ಡರ್ ಟು ಮೀ ಅಂತ ಎಕ್ಸಾಮಲ್ಲಿ ಈ ರೀತಿಯಾಗಿ ಫುಲ್ಲು ಸೆಂಟೆನ್ಸನ್ನು ತಾವುಗಳು ಬರೀಬೇಕು. ಇಷ್ಟು ಫುಲ್ಲು ಸೆಂಟೆನ್ಸ್ ಬರೀಬೇಕು. ನೀವೇನು ಮಾಡ್ತಾ ಇದ್ದೀರಾ? ತಾವುಗಳು ಇಷ್ಟಷ್ಟೇ ಬರೀತಾ ಇದ್ದೀರಾ. ಧ್ಯಾನ್ ಅಂತ ಬರೆದು ಹೀಗೆ ಅಂತ ಹಾಕಿ ಇಲ್ಲಿ ಈ ಆ್ಯರೋ ಮಾರ್ಕ್ ಹಾಕಿ 2 ಅಂತ ಬರೀತಾ ಇದ್ದೀರಾ. ದಿಸ್ ಈಸ್ ನಾಟ್ ಎ ವೇ ಟು ರೈಟ್ ಯುವರ್ ಆನ್ಸರ್, ಆಯಿತಾ? ಯಾಕೆ ಹೇಳಿ? ಕ್ವಶನಲ್ಲಿ ಏನಂತ ಇದೆ? ರೀರೈಟ್ ದೆಮ್ ಅಂತ ಇದೆ. ಫುಲ್ಲು ಸೆಂಟೆನ್ಸನ್ನು ತಾವುಗಳು ಸಂಪೂರ್ಣವಾಗಿ ಈ ರೀತಿ ಬರೀಬೇಕು, ಆಯಿತಾ? ಆವಾಗ ನಿಮ್ಮ ವ್ಯಾಲ್ಯುವೇಟ್ರು ಹೀಗೆ ಹಾಕಿಬಿಟ್ಟು 1 ಅಂತ ಅಂಕವನ್ನು ಕ್ರೆಡಿಟ್ ಮಾಡ್ತಾರೆ. ಏನು ಮಾಡಿದೆ ನಾನು? 1 ಸೆಕೆಂಡ್ ಕೆಲಸ. ಎ ಅಂತ ಇತ್ತು, ಆ್ಯನ್ ಅಂತ ಮಾಡಿದೆ, ದ್ಯಾನ್ ಅಂತ ಇತ್ತು, 2 ಅಂತ ಮಾಡಿದೆ, ಅಷ್ಟೇ. ಬನ್ನಿ ಈಗ ಇನ್ನೊಂದು ವೆರೈಟಿಯ ಕ್ವಶನನ್ನು ತೆಗೆದುಕೊಳ್ಳೋಣ. ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳಿರುವಂತಹ ಪ್ರಶ್ನೆಗಳು ಆಗಿರ್ತವೆ, ಆಯಿತಾ? ಬನ್ನಿ ಈಗ ನೋಡಿ. ಶಿ ವಾಸ್ ದಿ ಬೆಸ್ಟೆಸ್ಟ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಇಂಡಿಯಾ ಅಂತ ಇದೆ. ಇದು ಬೆಸ್ಟೆಸ್ಟ್ ಅನ್ನುವಂಥದ್ದೇ ಇಲ್ಲಿ ತಪ್ಪು. ನಾನು ಡೈರೆಕ್ಟಾಗಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸಮಯವಿಲ್ಲ, ನಾಳೆನೇ ಎಕ್ಸಾಮು, ಟೈಮ್ ಈಸ್ ವೆರಿ ಪ್ರೀಷಿಯಸ್. ನೋಡಿ, ಶಿ ವಾಸ್ ದಿ ಬೆಸ್ಟೆಸ್ಟ್ ಅನ್ನೋ ವರ್ಡು ಇಂಗ್ಲೀಷಲ್ಲಿ ಇಲ್ಲ. ಯಾವ ವರ್ಡು ಇಂಗ್ಲೀಷಲ್ಲಿ ಇದೆ ಅಂತ ಹೇಳಿದರೆ ಬೆಸ್ಟ್ ಅಂತ ವರ್ಡು ಇಂಗ್ಲೀಷಲ್ಲಿ ಇದೆ, ಅಷ್ಟೇ. ಇಲ್ಲಿ ಸಂಪೂರ್ಣವಾಗಿ ಮತ್ತೆ ನೀವು ಏನು ಮಾಡಬೇಕು? ಶಿ ವಾಸ್ ದಿ ಬೆಸ್ಟ್, ನೋಡಿ, ಹೌದಲ್ವಾ? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಇಂಡಿಯಾ ಅಂತ ಬರೀಬೇಕು ಫುಲ್ ಆನ್ಸರು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ನೋಡಿ, ಆಯಿತಾ? ಇದು ಇಲ್ಲಿ ವೆರೈಟಿ 1, ವೆರೈಟಿ 2, ವೆರೈಟಿ 3 ಎಲ್ಲ ರೀತಿಯಾದಂತಹ ನಾನು ನಿಮಗೆ ಏನಂತೀರಾ ಎರರ್ ಫೈಂಡಿಂಗನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೆಕ್ಸ್ಟು WH ಕ್ವಶನ್ಸಲ್ಲಿ ಒಂದು ನಾವು ತಪ್ಪನ್ನು ಹುಡುಕೋಣ. ಈಗ ವೈ ಹಿ ಈಸ್ ಕ್ರೈಯಿಂಗ್ ಅಂತ ಇದೆ. ಇದು ತಪ್ಪು ಇಂಗ್ಲೀಷು, ನಾವು ಮಾತಾಡ್ತಾ ಇರೋದು ತಪ್ಪು. ಹಾಗಿದ್ರೆ ಇಲ್ಲಿ ಏನು ತಪ್ಪಾಗಿದೆ? ಏನು ತಪ್ಪಿಲ್ಲ ಸರ್. ಇಲ್ಲಿ ಸಬ್ಜೆಕ್ಟು ಹಾಗೂ ವರ್ಬು ಎರಡೂ ಕೂಡ ಇಂಟರ್ಚೇಂಜ್ ಆಗಬೇಕು. ಆ ಪ್ಲೇಸ್ಮೆಂಟು ಚೇಂಜ್ ಆಗಿದೆ, ಅರ್ಥ ಆಗತ್ತಲ್ವಾ? ಶರ್ಟು ಜಾಗಕ್ಕೆ
ಪ್ಯಾಂಟಿನ ಜಾಗಕ್ಕೆ ಶರ್ಟ್ ಬಂದಂಗೆ ಆಗಿದೆ, ಆಯಿತಾ. ಅದು ಬಟ್ಟೆ ಹಾಕ್ದಂಗೆ ಆದರೆ ತಪ್ಪು ರೀತಿಯಾಗಿ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಏನು? ವೈ ಈಸ್ ಹೀ ಕ್ರೈಯಿಂಗ್ ಅಂತ ಬರೆದ್ರೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ಮಾರ್ಕ್ ಇರಬೇಕು ಜೊತೆಗೆ. ಹೋಪ್ ಎವ್ರಿ ಒನ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಬಹಳ ಸಮಾಧಾನದಿಂದ ಬಹಳ ಸ್ಲೋ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ, ಮಕ್ಕಳು ಒಂದೇ ಸೆಕೆಂಡಲ್ಲಿ ಈ ಒಂದು ಉತ್ತರವನ್ನು ಬರೆದು ಆರಾಮಾಗಿ ಈ ರೀತಿಯಾಗಿ ನಿಮ್ಮ ಇವ್ಯಾಲ್ಯುವೇಟ್ರು ರೈಟ್ ಹಾಕಿಬಿಟ್ಟು ಒನ್ ಅಂತ ಕ್ರೆಡಿಟ್ ಮಾಡಬೇಕು. ಆವಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ, ಹೌದಲ್ವಾ. ಈಗ ಇನ್ನೊಂದು ವೆರೈಟಿಯನ್ನು ನಾವು ನೋಡ್ತಾ ಹೋಗೋಣ ಪ್ರೀತಿಯ ಮಕ್ಕಳೇ. ನೋಡಿ, ಈಗ ಐ ಬಾಟ್ ಸಮ್ ಪೇಪರ್ಸ್ ಫ್ರಮ್ ಎ ಸ್ಟೇಷ್ನರಿ ಶಾಪ್ ಅಂತ ಇದೆ. ಪ್ರೀತಿಯ ಮಕ್ಕಳೇ, ಐ ಬಾಟ್ ಸಮ್ ಪೇಪರ್ಸ್ ಫ್ರಮ್ ಎ ಸ್ಟೇಷ್ನರಿ ಶಾಪ್. ಇದು ನಿಮ್ಮ ತಲೆಗೆ ಒಂದು ಹುಳ ಬಿಟ್ಟಿದ್ದೇನೆ. ನೀವು ಇವತ್ತಲ್ಲ ಎಕ್ಸಾಮ್ ಆದರೂ ಕೂಡ ಈ ಉತ್ತರ ಸಿಗಲ್ಲ. ಯಾಕಂದರೆ ನಾನು ಕೂಡ ಒಂದು ದಿನ ಸಂಪೂರ್ಣವಾಗಿ ಹುಡುಕಿದ್ದೀನಿ. ಐಯು ಕರೆಕ್ಟು, ಬ್ರಾಟು ಕರೆಕ್ಟು, ಬಾಟ್ BOUGHT ಬಾಟ್ ಕರೆಕ್ಟು, ಸಮ್ ಕರೆಕ್ಟು, ಪೇಪರ್ಸ್ ಕರೆಕ್ಟು, ಫ್ರಮ್ ಕರೆಕ್ಟು, ಎ ಕರೆಕ್ಟು, ಸ್ಟೇಷ್ನರಿ ಕರೆಕ್ಟು, ಶಾಪ್ ಕರೆಕ್ಟು, ಎಲ್ಲ ಕರೆಕ್ಟು. ಏನು ಹುಡುಕಿದ್ರೂ ತಪ್ಪು ಸಿಗ್ತಾನೇ ಇಲ್ಲ. ಒಂದು ದಿನ ತಗೊಂಡಿದ್ದೀವಿ, ನಾನೆಲ್ಲ ನಮ್ಮ ಹುಡುಗರು ಕೂಡ ಹುಡುಕಿದ್ದಾರೆ ಸ್ವಲ್ಪ. ಎಸ್, ಈಗ ನೋಡಿ ಪ್ರೀತಿಯ ಮಕ್ಕಳೇ, ಆಯಿತಾ. ಈ ಕ್ವಶನು ನಿಮಗೆ ಅಂತಲೇ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ತಗೊಳ್ಳಿ ನೋಡೋಣ. ದಿಸ್ ಕ್ವಶನ್ ಈಸ್ ಫಾರ್ ಯು. ನೀವೇ ಹುಡುಕಿ ನೋಡೋಣ ಮನಸ್ಸಿನಲ್ಲಿ. ಈಗ ನೆಕ್ಸ್ಟ್ ಕ್ವಶನನ್ನು ಮಾಡ್ತಾಯಿದ್ದೀನಿ. ಈ ಕ್ವಶನು ಎಷ್ಟು ಸಲ ರಿಪೀಟ್ ಆಗಿದೆ ಅಂದರೆ, ಈ ಇಂಡಿಯನ್ ಕ್ರಿಕೆಟ್ ಟೀಮ್ ಜಾಗದಲ್ಲಿ ಬೇರೆದು ಹಾಕಿ ಇದೇ ಕ್ವಶನನ್ನು ಕೇಳ್ತಾಯಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇಲ್ಲಿ ಏನು ತಪ್ಪು ಅಂತ ತೋರಿಸ್ತೇನೆ ನೋಡಿ. ಇಂಡಿಯನ್ ಕ್ರಿಕೆಟ್ ಟೀಮ್ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ ಅಂತ ಇದೆ, ಹೌದಲ್ವಾ. ಹಾಗಿದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ರಿಟರ್ನ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ. ಏನು ಸರ್ ತಪ್ಪು? ಇದರಲ್ಲಿ ಏನು ತಪ್ಪೇ ಈಗ ನಿಮಗೆ ಕಾಣ್ತಾ ಇಲ್ಲ, ಹೌದಲ್ವಾ. ಹಾಗಿದ್ರೆ ಇದರಲ್ಲಿ ಏನು ತಪ್ಪಿದೆ? ಏನು ತಪ್ಪಿಲ್ಲ ನೋಡಿ. ಇಂಡಿಯನ್ ಕ್ರಿಕೆಟ್ ಟೀಮ್ ರಿಟರ್ನ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ. ಎಂತ ಹುಡುಕಿದ್ರು ಏನು ತಪ್ಪು ಸಿಗಲ್ಲ ಸರ್. ಹಾಗಾಗಿ ಏನು ಮಾಡಬೇಕು ಈಗ ನಾವು ಅಂತ ಹೇಳಿದರೆ, ಒಂದು ತಪ್ಪನ್ನು ಹುಡುಕಬೇಕು. ಏನು ತಪ್ಪಿದೆ ಅಂತ ಈಗ ನಾವು ನೋಡೋಣ ಬನ್ನಿ, ಆಯಿತಾ. ಹಾಗಿದ್ರೆ ನೋಡಿ, ಇಂಡಿಯನ್ ಕ್ರಿಕೆಟ್ ಟೀಮ್ ಇದು ರಿಟರ್ನ್ ಅಂತ ಹೇಳಿದರೆ ವಾಪಸ್ ಬಂದರು ಅಂತ, ಬ್ಯಾಕ್ ಅಂದರೂ ಅದೇ ಅಲ್ವಾ. ಹಾಗಾಗಿ ಇದು ತಪ್ಪು, ಇದು ಎಕ್ಸ್ಟ್ರಾ, ಇದು ವಾಮಿಟ್ ಮಾಡಬೇಕು. ವಾಮಿಟ್ ಅಂದರೆ ತೆಗೆದು ಹಾಕಬೇಕು ಈ ಸೆಂಟೆನ್ಸಿಂದ. ಹಾಗಿದ್ರೆ ಸರಿಯಾದ ಉತ್ತರವನ್ನು ಬರೀತೀನಿ, ಈಗ ನೋಡ್ಕೊಳ್ಳಿ. ಏನಂತ ಬರೀತೀರಾ? ಇಂಡಿಯನ್, ಆಯಿತಾ, ಕ್ರಿಕೆಟ್. ನೋಡಿ, ಕ್ವಶನ್ ಬರೆದವರು ಅವ್ರಿಗೆ ಧನ್ಯವಾದಗಳು. ನಮಗೆ ಸಮಯ ಇಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ನಾವು ಬಂದು ಆನ್ಸರನ್ನು ಹೇಳಿ ವಿಡಿಯೋವನ್ನು ಮಾಡ್ತಾಯಿದ್ದೇವೆ. ಹಾಗಾಗಿ ಹ್ಯಾಂಡ್ ರೈಟಿಂಗ್ ಇದು ಬಹಳ ವ್ಯತ್ಯಾಸ ಇದೆ, ಆಯಿತಾ. ರಿಟರ್ನ್ ಫ್ರಮ್ ಆಸ್ಟ್ರೇಲಿಯಾ ಈಸ್ ದ ರೈಟ್ ಆನ್ಸರ್. ಇಷ್ಟೇ ಅಪ್ಪ. ನಾವು ಏನು ಮಾಡಿದ್ವಿ ಇಲ್ಲಿ, ಈ ಬ್ಯಾಕ್ ಅನ್ನೋದು ಎಕ್ಸ್ಟ್ರಾ ಇತ್ತು. ಇದು ನನಗೆ ನಿಮಗೆ ಎಲ್ಲದೂ ಕೂಡ ಸರಿ ಅನಿಸುತ್ತೆ, ಯಾಕಂದರೆ ತಪ್ಪು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಇಂತಹ ಸೆಂಟೆನ್ಸು ಎಲ್ಲ ಕಡೆ ಇದನ್ನೇ ಕೊಡ್ತಾಯಿದ್ದಾರೆ. ನೆನ್ಪಿಟ್ಕೊಳ್ಳಿ, 99.99% ಚಾನ್ಸಸ್ ಆರ್ ದೇರ್ ದಿಸ್ ಕ್ವಶನ್ ವಿಲ್ ಅಪಿಯರ್. ನೆಕ್ಸ್ಟ್, ಶಿ ವರ್ಕ್ಡ್ ಹಾರ್ಡ್ಲಿ ಅಂತ ಇದೆ. ಶಿ ವರ್ಕ್ಡ್ ವೆರಿ ಹಾರ್ಡ್ಲಿ ಇನ್ ಶಟಲ್ ಬ್ಯಾಡ್ಮಿಂಟನ್ ಅಂತ ಇದೆ. ಹಾಗಿದ್ರೆ ಶಿ ವರ್ಕ್ಡ್ ವೆರಿ ಹಾರ್ಡ್ಲಿ. ನೀವೇನು ಮಾಡ್ತಿದ್ದೀರಾ? ಶಿ ಜಾಗಕ್ಕೆ ಹೀ ಬರೀತಿದೆ. ಅಲ್ಲಲ್ಲಪ್ಪ, ಇಲ್ಲಿ ಹುಡುಕಬೇಕು. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾದರೂ ತಪ್ಪಿರುತ್ತೆ. ಆ್ಯಕ್ಚುಲಿ ತಪ್ಪಾಗಿರುವಂಥದ್ದು ಹಾರ್ಡ್ಲಿ ಅಂತ ಇದಲ್ವಾ, ಅದು ತಪ್ಪು. ಆ ಜಾಗದಲ್ಲಿ ಹಾರ್ಡ್ ಅಂತ ಬರಬೇಕು ಅಷ್ಟೇ. ಸಂಪೂರ್ಣವಾದ ಸೆಂಟೆನ್ಸ್ ಬರೆದು ಒಂದು ಫುಲ್ ಸ್ಟಾಪ್ ಇಡಿ. ಇಲ್ಲೂ ಕೂಡ ಅದನ್ನೇ ಕಾಪಿ ಮಾಡಿ ಬರಿಬೇಕಾಗತ್ತೆ. ತಗೊಳ್ಳಿ, ಫುಲ್ ಬರಿಬೇಕು. ಇಷ್ಟೊತ್ತು ನಾನು ಬರೆದು ತೋರಿಸಿದ್ನಲ್ವ, ಈ ರೀತಿಯಾಗಿ ಫುಲ್ ಸೆಂಟೆನ್ಸ್ ಯು ಶುಡ್ ರೈಟ್. ಶಿ ವರ್ಕ್ಡ್ ವೆರಿ ಹಾರ್ಡ್ ಇನ್ ಶಟಲ್ ಬ್ಯಾಡ್ಮಿಂಟನ್ ಅಂತ, ಆಯಿತಾ. ಯಾಕೆ ಸರ್ ಬರೀತಾ ಇಲ್ಲ ಅಂತ ಕೇಳ್ಬೋದು. ಟೈಮ್ ಈಸ್ ವೆರಿ ಪ್ರೀಷಿಯಸ್. ನಿಮ್ಮ ಸಮಯವನ್ನು ನಾನು ಕಿಲ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲಪ್ಪ. ನೆಕ್ಸ್ಟ್ ಕ್ವಶನ್ ನೋಡಿ. ಮ್ಯಾನ್ ಈಸ್ ಮೋರ್ ಬೆಟರ್ ದ್ಯಾನ್ ಅನಿಮಲ್ಸ್ ಅಂತ ಇದೆ. ಎಲ್ಲ ಸರಿ ಅನ್ನಿಸ್ತಾ ಇದೆ ಅಲ್ವಾ, ಆದರೆ ಇದರಲ್ಲೂ ಕೂಡ ತಪ್ಪಿದೆ ಕಣ್ರಿ. ಅದೇನು ಅಂತ ತೋರಿಸ್ತೇನೆ ನೋಡಿ. ಮ್ಯಾನ್ ಈಸ್ ಬೆಟರ್ ದ್ಯಾನ್ ಅನಿಮಲ್ಸ್ ಅಂತ ಇದೆ, ಹೌದಲ್ವಾ. ಹಾಗಿದ್ರೆ ಈ ಒಂದು ಸೆಂಟೆನ್ಸಲ್ಲಿ ಏನು ತಪ್ಪಿದೆ ಅಂತ ನೋಡೋಣ. ನೋಡಿ, ಇದು ಕಂಪ್ಯಾರಿಟಿವ್ ಡಿಗ್ರಿ, ಹೌದಲ್ವಾ. ಕಂಪ್ಯಾರಿಟಿವ್ ಡಿಗ್ರಿ ಬೆಟರಿಗೆ ಮೋರಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಮೋರ್ ಅನ್ನುವಂಥದ್ದೇ ತಪ್ಪು, ಎಕ್ಸ್ಟ್ರಾ ಬಂದಿದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಮ್ಯಾನ್ ಈಸ್ ಬೆಟರ್ ದ್ಯಾನ್ ಅನಿಮಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ.
ಕ್ಲಿಯರ್ ಆಲ್ ಆಫ್ ಯು ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಯಾಕಂದರೆ 10ಕ್ಕೆ 10 ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ತೋರಿಸಿರುವಂಥದ್ದು ಆಯಿತಾ, ತೋರಿಸಿರುವಂಥದ್ದು ಎಲ್ಲ ಬೇರೆ 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 ವೆರೈಟೀಸು. ಅರ್ಥ ಆಗುತ್ತಾ? ಟಾಪ್ 1ನಲ್ಲಿ ಆರ್ಟಿಕಲ್ ತಪ್ಪಿತ್ತು, ಇಲ್ಲಿ ಪ್ರಿಪೋಸಿಷನ್ನು ಮಾಡಿದ್ದೀವಿ, ಇಲ್ಲಿ ನಾವು ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ, ಇಲ್ಲಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಮಾಡಿದ್ದೀವಿ. ಇದು ನಿಮಗಾಗಿ ಬಿಟ್ಟಿದ್ದೀನಿ, ಕೊನೆಗೆ ಮಾಡಿಕೊಡ್ತೀನಿ. ಇಲ್ಲಿ ಎಕ್ಸ್ಟ್ರಾ ಹಾಕ್ತಾಯಿದ್ದೀವಲ್ಲ, ರಾಂಗ್ ಸ್ಪೋಕನ್ ಇಂಗ್ಲೀಷ್ ಮಾಡ್ತಾಯಿದ್ವಿ, ಅದು ಇಲ್ಲಿ ಅಡ್ವರ್ಬು. ನಂತರದಲ್ಲಿ ಇಲ್ಲಿ ನಾವು ಕಂಪ್ಯಾರಿಟಿವ್ ಡಿಗ್ರಿ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಬರೋಣ ಈಗ ಸಿಂಗ್ಯುಲರ್ ಪ್ಲೂರಲ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ, ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟಿನ ಬಗ್ಗೆ. ನೋಡಿ ಪ್ರೀತಿಯ ಮಕ್ಕಳೇ, ಚಿಲ್ಡ್ರನ್ ಈಸ್ ಸ್ಲೀಪಿಂಗ್ ಇನ್ ದ ರೂಮ್ ಅಂತ ಇದೆ. ಇಲ್ಲಿ ಏನು ತಪ್ಪು ಅಂತ ಹೇಳಿದರೆ, ಇದು ಸಬ್ಜೆಕ್ಟು ಬಹುವಚನ, ಇದು ಕೂಡ ಬಹುವಚನ ಬರಬೇಕು. ಹಾಗಿದ್ರೆ ಇದು ತಪ್ಪು. ಈ ಜಾಗದಲ್ಲಿ ಆರ್ ಅಂತ ಬರಬೇಕು. ನೋಡಿ, ಚಿಲ್ಡ್ರನ್ ಆರ್ ಸ್ಲೀಪಿಂಗ್ ಇನ್ ದಿ ರೂಮ್ ಅಂತ ಆಗಬೇಕು ಆನ್ಸರು. ಇಷ್ಟೇ, ಮತ್ತೇನೂ ಇಲ್ಲ. ಕೊನೆಯ ಭಾಗದಲ್ಲಿದ್ದೀವಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಇನ್ನೂ ಭಾಳ ಗ್ರಾಮರ್ ಏನು ಬರಲ್ಲ ಅಂದವರಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಗ್ರಾಮರ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಏನಿದೆಯೋ ಅದರ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡು ನಾಳೆ ಫಸ್ಟು ನೀವು ಔಟ್ ಆಫ್ ಔಟ್ ಅಂಕಗಳನ್ನು ತೆಗಿಬೇಕು. ಇನ್ನೊಂದು ವಿಡಿಯೋ ಯಾವ ರೀತಿಯಾಗಿ ಎಕ್ಸಾಮ್ ಬರೀಬೇಕು ಅಂತಲೂ ಕೂಡ ಇವತ್ತು ರಿಲೀಸ್ ಮಾಡಿದ್ದೇನೆ. ಚಾಚು ತಪ್ಪದೆ ಆ ವಿಡಿಯೋನ ನೋಡಿ ಮಕ್ಕಳೇ. ಧನ್ಯವಾದಗಳು. ಬನ್ನಿ, ಲಾಸ್ಟ್ ಕ್ವಶನಲ್ಲಿದ್ದೀವಿ. ಈ ಕ್ವಶನ್ ಅಂತೂ ನನ್ನ ಪ್ರಕಾರ ಒಂದು 80% ನಾಳೆ ಎಕ್ಸಾಮಿಗೆ ಬರ್ಬೋದು. ಐ ಗೆಟ್ ಅಪ್ ಅಟ್ 5 AM ಇನ್ ದ ಮಾರ್ನಿಂಗ್ ಅಂತ ಇದೆ. ಇಲ್ಲಿ ಏನು ತಪ್ಪು ಅಂತ ತೋರಿಸ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಐ ಗೆಟ್ ಅಪ್ ಅಟ್ 5 AM ಇನ್ ದ ಮಾರ್ನಿಂಗ್ ಅಂತ ಇದೆ. ಈಗ ನೀವೇನು ಮಾಡ್ತೀರಾ ಗೊತ್ತಾ? ಸರ್ ನಾನು 5 ಗಂಟೆಗೆ ಹೇಳಲ್ಲ, ಇದೇ ತಪ್ಪು, ನಾನು ಹೇಳಿದೆ 6 ಗಂಟೆಗೆ ಅಂತ ಬರೀತೀರಾ, ಅಥವಾ 7 ಗಂಟೆಗೆ ಅಂತ. ಹಾಗಲ್ಲ, ಸೆಂಟೆನ್ಸಲ್ಲಿ ಏನೋ ಒಂದು ತಪ್ಪಿದೆ, ಹುಡುಕಬೇಕು. ಐ ಗೆಟ್ ಅಪ್ ಅಟ್ 5 AM ಇನ್ ದ ಮಾರ್ನಿಂಗ್. AM ಅಂದ್ರೇ ಮಾರ್ನಿಂಗ್ ಅಂತ, ಹಾಗಾಗಿ ಇದು ಎಕ್ಸ್ಟ್ರಾ ಇದೆ, ನಮಗೆ ಎಕ್ಸ್ಟ್ರಾ ಇದೇ ತಪ್ಪು. ಹಾಗಿದ್ರೆ ಸರಿಯಾದ ಉತ್ತರವನ್ನು ಬರಿತೀನಿ ಮಕ್ಕಳೇ, ನೋಡ್ಕೊಳ್ಳಿ ನೀಟಾಗಿ. ಇದಕ್ಕೆ 2 ಆನ್ಸರು ಇದೆ, ಚಾನ್ಸಸ್ಸು ಆಯಿತಾ. 2 ಆನ್ಸರ್ನ ಬರೆದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಐ ಗೆಟ್ ಅಪ್ ಅಟ್ 5 AM ಅಂತ ಬರೆದ್ರೆ ಸರಿಯಾದ ಉತ್ತರ. ಇನ್ನೊಂದು ಆನ್ಸರು ಐ ಗೆಟ್ ಅಪ್ ಅಟ್ 5 ಇನ್ ದಿ ಮಾರ್ನಿಂಗ್. ಎರಡರಲ್ಲಿ ಯಾವುದು ಬರೆದ್ರೂ ನಿಮಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಅಂಕಗಳನ್ನು ಕೊಡ್ತಾರೆ. ನೋಡಿ, ಇದು ಕೂಡ ರೈಟು, ಇದು ಕೂಡ ರೈಟು. ಅರ್ಥ ಆಗುತ್ತಲ್ವ? ಇದು ಸಬ್ಜೆಕ್ಟ್ ವರ್ಬು ಅಗ್ರಿಮೆಂಟ್ ಆಗಿತ್ತು. ಹೀಗೆ ಈಗ ನಾವು ಒಂದು ಕ್ವಶನನ್ನು ನಿಮಗೋಸ್ಕರ ಬಿಟ್ಟಿದ್ದೆ. ಯಾವುದು ನೋಡಿ, ಐ ಬಾಟ್ ಸಮ್ ಪೇಪರ್ಸ್ ಫ್ರಮ್ ಅ ಸ್ಟೇಷ್ನರಿ ಶಾಪ್. ಸ್ಟೇಷ್ನರಿ ಅಂಗಡಿಗೆ ಹೋಗಿದ್ದೆ ಸರ್, ಅಲ್ಲಿ ನಾನು ಕೆಲವೊಂದು ಪೇಪರ್ಗಳನ್ನು ತೆಗೆದುಕೊಂಡು ಬಂದೆ ಅಂತ ಇದೆ. ಇದು ಸರಿ, ಇದು ಸರಿ, ಎಲ್ಲ ಸರಿ. ಇಲ್ಲೇನು ತಪ್ಪು ಗೊತ್ತಾ ನನ್ನ ಪ್ರೀತಿಯ ಮಕ್ಕಳೇ? ನಕ್ಕು ಬಿಡ್ತೀರಾ, ಆಮೇಲೆ ತಲೆ ಹೊಡ್ಕೊತೀರಾ. ಯಾಕೆ ಗೊತ್ತಾ? ಈವನ್ ನಿಮ್ಮ ಪೇರೆಂಟ್ಸಿಗೆ ಕೊಟ್ಟರು ಕೂಡ ಇದರಲ್ಲಿ ಯಾವ ಕಾರಣಕ್ಕೂ ತಪ್ಪೇ ಹುಡುಕೋಕ್ಕಾಗಲ್ಲ. ಯಾಕೆಂದರೆ ಆಯಿತಾ, ಅಂತಹ ತಪ್ಪು ಇದರಲ್ಲಿದೆ. ಅದೇನು ಅಂತ ಹೇಳಿದರೆ, ಸ್ಟೇಷ್ನರಿ ನಾನು ನೀವು ಅಂದ್ಕೊಂಡಿವಲ್ವಾ ಸ್ಪೆಲ್ಲಿಂಗು, ಈ ಸ್ಪೆಲ್ಲಿಂಗೇ ತಪ್ಪು ಕಣ್ರಿ, ಈ ಸ್ಪೆಲ್ಲಿಂಗೇ ತಪ್ಪು. ಈ ಸ್ಟೇಷ್ನರಿ ಮೀನಿಂಗ್ ಏನು ಗೊತ್ತಾ? ನೋಡಿ, ನೆನಪಿರಲಿ ನಿಮಗೆ, STATIONARY. ಈ ಸ್ಟೇಷ್ನರಿ ಅಂದರೆ ನಾಟ್ ಮೂವಿಂಗ್ ಅಂತ ಅರ್ಥ, ಫಿಸಿಕ್ಸು. ನೋಡಿ, ಸರಿಯಾದ ಉತ್ತರ ಸ್ಟೇಷ್ನರಿ ಶಾಪು. ನಾನು ನೀವು ಹೋಗ್ತೀವಲ್ವಾ, ಅದರ ಉತ್ತರ NERY. ಇವತ್ತೇ ನಿಮಗೂ ನನಗೂ ಕೂಡ ಎಲ್ಲ ಗೊತ್ತಾದಂಗೆ ಇದನ್ನು ನಾವು ಮೆಟೀರಿಯಲ್ಸ್ ಅಂಗಡಿ ಅಂತ ಕರಿತೀವಿ. ಮೆಟೀರಿಯಲ್ಸ್ ಅಂದರೆ ಅರ್ಥ ಆಗುತ್ತಾ? ಪೇಪರು, ಪೆನ್ನು, ಅದು ಇದು ಇಡ್ತಾರಲ್ವ. ಹಾಗಿದ್ರೆ ಆ ಒಂದು ಆನ್ಸರಲ್ಲಿ ಏನಾಗಬೇಕಿತ್ತು ನೋಡಿ, ಐ ಬಾಟ್ ಅಂತ ಬರೆದು ಐ ಬಾಟ್ ಸಮ್ ಪೇಪರ್ಸ್ ಫ್ರಮ್ ಅ ಸ್ಟೇಷ್ನರಿ ಸ್ಪೆಲ್ಲಿಂಗನ್ನು ಕರೆಕ್ಟ್ ಬರೀಬೇಕು. ERY ಅಂತ ಬರೆದು ಶಾಪ್ ಅಂತ ಬರೀಬೇಕಾಗಿತ್ತು. ಸರಿ, ನೋಡಿ ಕ್ಲಿಯರ್ ಮಾಡಿದ್ದೇನೆ. ದಿಸ್ ಈಸ್ ದ ರೈಟ್ ಸ್ಟೇಷ್ನರಿ ಸ್ಪೆಲ್ಲಿಂಗ್ ಮೈ ಡಿಯರ್ ಚಿಲ್ಡ್ರನ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ನೋಡಿ, ಇನ್ನೊಂದು ಹಿಂಟನ್ನು ಕೊಡ್ತಾ ಇದ್ದೇನೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಸಲ ಪ್ರೋಸ್ ಪಾರ್ಟು ಬಹಳ ಬರುತ್ತೆ. ಪ್ರೋಸ್ ಪಾರ್ಟ್ ಅಂದರೆ ಅರ್ಥ ಆಗುತ್ತಲ್ವಾ? ಚಾಪ್ಟರ್ಸು, ಲೆಸನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 4 ಅಂಕಕ್ಕೆ ಬಹಳ ಬರುತ್ತೆ. ಹಾಗಾಗಿಯೇ ಗಿವ್ ಮೋರ್ ವೇಟೇಜ್, ಮೋರ್ ಇಂಪಾರ್ಟೆನ್ಸ್ ಟು ಯುವರ್ ಆಲ್ ಲೆಸನ್ಸ್. ಭಾಳ ಜನ ಬರೇ ಪದ್ಯಗಳನ್ನು ಕಲಿತಾ ಇದ್ದೀರಾ. ಹಾಗೆ ಮಾಡಿದರೆ ಔಟ್ ಆಫ್ ಔಟ್ ತೆಗಿಲಿಕ್ಕಾಗಲ್ಲ. ದಯವಿಟ್ಟು ಆಯಿತಾ? ನೀವು ಬಹಳ ಜನ ನನಗೆ ಇನ್ನೊಂದು ಕ್ವಶನ್ಸನ್ನು ಕೇಳಿದ್ರಿ. ಅದೇನು ಅಂತ ಹೇಳಿದರೆ, ಸರ್ ವಂದನ ಶಿವ ಚಾಪ್ಟರ್ ಏನು ನೀವು ಮಾಡಲೇ ಇಲ್ಲಲ್ಲ ಅಂತ. ವಂದನ ಶಿವ ಸಂಪೂರ್ಣವಾಗಿ ತಾವುಗಳು ಟೆಕ್ಸ್ಟ್ ಬುಕ್ಕಲ್ಲೇ 4 ಕ್ವಶನ್ಸನ್ನು ಕೊಟ್ಟಿದ್ದೇನೆ.
4 ಓದ್ಕೊಂಡ್ರೆ 2 ಕ್ವಶನ್ಸ್ ಎಕ್ಸಾಮಿಗೆ ಬರುತ್ತೆ. ಒಂದು ವಂದನ ಶಿವ ಅಂದರೆ ಯಾವುದು ಎಕಾಲಜಿಕಲ್ ಜರ್ನಿ. ಇನ್ನೊಂದು ಪ್ರಶ್ನೆ ನವಧನ್ಯ ಫಾರ್ಮು ಅಂದರೆ ಮೋನೋಕಲ್ಚರ್ ಆಫ್ ಅಂತ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಹಾಗೆಯೇ ಬರೆಯೋದು. ಇನ್ನೊಂದು ಪ್ರಶ್ನೆ ಅರ್ತ್ ಯೂನಿವರ್ಸಿಟಿ ಅಂತ ಇದೆ, ಅದನ್ನು ಹೇಗಿದೆಯೋ ಹಾಗೆಯೇ ಟೆಕ್ಸ್ಟ್ ಬುಕ್ಕಿಂದ ಕಲಿಯುವಂಥದ್ದು. ಕೊನೆಯ ಪ್ರಶ್ನೆ ರವೀಂದ್ರನಾಥ್ ಟಾಗೂರ್ 4 ಪ್ರಶ್ನೆ ಇದೆ. ದಯವಿಟ್ಟು ರವೀಂದ್ರನಾಥ್ ಟಾಗೂರ್ ಅವರಿಗೆ ಬಿಟ್ಟು ಈ 3 ಪ್ರಶ್ನೆಗಳನ್ನು ರೆಡಿಯಾಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದಯವಿಟ್ಟು ಕೀ ಆನ್ಸರಿಗಾಗಿ, ನಮ್ಮ ಒರಿಜಿನಲ್ ಕೀ ಆನ್ಸರಿಗಾಗಿ ನಾಳೆ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.